ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ಈ ವಿಡಿಯೋದಲ್ಲಿ ನಾನು ಹೆಲ್ತಿ ಜ್ಯೂಸಸ್ ಹೇಗೆ ಮಾಡೋದು ಆ್ಯಂಡ್ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ಡೈಲಿ ರೆಗ್ಯುಲರ್ ಆಗಿ ಈ ಜ್ಯೂಸಸಲ್ಲಿ ಯಾವುದಾದ್ರೂ ಒಂದು ಜ್ಯೂಸ್ ಮಾತ್ರ ಎಂಟಿ ಸ್ಟಮಕಲ್ಲಿ ನಾನು ತಗೊತೀನಿ, ಅದು ವಿತೌಟ್ ಮಿಸ್. ಸೊ ಎಲ್ಲರೂ ಅಷ್ಟೇ ಎಂಟಿ ಸ್ಟಮಕಲ್ಲಿ ನಾವೇನು ಕನ್ಸ್ಯೂಮ್ ಮಾಡ್ತೀವೋ ಅದು ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ತೋರಿಸ್ತಾ ಇರೋದು ಫಸ್ಟ್ ಜ್ಯೂಸ್ ಪಾಲಕ್ ಜ್ಯೂಸ್. ಪಾಲಕ್ ಜ್ಯೂಸ್ಗೆ ಜಸ್ಟ್ ಪಾಲಕ್, ಕೊರಿಯಂಡರ್, ಶುಂಠಿ ಇಷ್ಟನ್ನು ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ವಾಟರ್ ಹಾಕಬೇಡಿ. ಆಮೇಲೆ ಆ ಜ್ಯೂಸ್ ಗ್ಲಾಸ್ಗೆ ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಿ ಲಾಸ್ಟಲ್ಲಿ ಹನಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನು ಬೆನಿಫಿಟ್ಸು? ಈ ಬೆನಿಫಿಟ್ಸ್ ತಿಳ್ಕೊಂಡ್ರೆ ನೀವು ಎವ್ರಿ ವೀಕ್ ನೀವು ಈ ಜ್ಯೂಸ್ನ ಕನ್ಸ್ಯೂಮ್ ಮಾಡ್ತೀರಾ. ಎಸ್, ಇದು ಲೋಯರ್ ಬ್ಲಡ್ ಪ್ರೆಷರ್ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಏರ್ಗೆ ಇದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಬಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ, ಡಯಟ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಎಕ್ಸಸೈಸ್, ವರ್ಕೌಟು, ಓ ಮೈ ಗಾಡ್ ಅಲ್ವಾ? ಬಟ್ ಈ ಜ್ಯೂಸ್ನ ನೀವು ವೀಕ್ಲಿ ಅಟ್ಲೀಸ್ಟ್ 3 ಟೈಮ್ಸ್ ನೀವು ಎಂಟಿ ಸ್ಟಮಕಲ್ಲಿ ಕುಡಿಯೋದ್ರಿಂದ ನಿಮಗೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಶುಂಠಿ ಆ್ಯಂಡ್ ಕೊರಿಯಂಡರ್ ಏನಕ್ಕೆ ಹಾಕ್ತೆ ಅಂತಂದರೆ ಬ್ಲಡ್ ಶುಗರ್, ಕೊಲೆಸ್ಟ್ರಾಲ್ ಲೆವೆಲು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ವೆರಿ ಟ್ರೆಂಡಿಂಗ್ ಜ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಈ ಜ್ಯೂಸ್ನ ಮಾಡಿಕೊಂಡು ಕುಡಿತಾ ಇದ್ದಾರೆ. ಹಾಗೇನೆ ಇವಾಗಿನ ಟ್ರೆಂಡ್ ಏನಾಗಿದೆ ಅಂತಂದರೆ ಈ ಜ್ಯೂಸ್ನ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ಐಸ್ ಕ್ಯೂಬ್ ಮಾಡಿ ಡೈಲಿ ಮಾರ್ನಿಂಗು ಎದ್ದು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದಾರೆ. ಸೊ ಇಟ್ಸ್ ಅ ಟೋಟಲಿ ರಾಂಗ್. ಐಸ್ ಕ್ಯೂಬ್ ಮಾರ್ನಿಂಗು ನಾವು ಎಂಟಿ ಸ್ಟಮಕಲ್ಲಿ ಐಸ್ ಕ್ಯೂಬ್ನ ಬಿಸಿನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಅದು ಹೆಲ್ತಿ ಅಂತ ನಾನು ಸಜೆಸ್ಟ್ ಮಾಡೋದಿಲ್ಲ. ಅಟ್ಲೀಸ್ಟ್ ಟೈಮ್ ಕೊಟ್ಟು ಇಷ್ಟು ಹೆಲ್ತಿ ಜ್ಯೂಸ್ನ ನಾವೇನಕ್ಕೆ ನಾವೇ ಅವಾಗಲೇ ಮಾಡಿಕೊಂಡು ಕುಡಿಬೇಕು. ಸೊ ಅವಾಗಲೇ ಮಾಡಿಕೊಂಡು ಕುಡೀರಿ, ಯಾವುದೇ ಕಾರಣಕ್ಕೂ ಐಸ್ ಕ್ಯೂಬ್ನ ಕನ್ಸ್ಯೂಮ್ ಮಾಡಬೇಡಿ. ಎಸ್, ಇನ್ನು ಈ ಜ್ಯೂಸು ಬೆನಿಫಿಟ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇನ್ನು ಈ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಆ್ಯಪಲ್ ಆ್ಯಡ್ ಮಾಡಿಲ್ಲ, ಆಮ್ಲ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ನೌಕೋಲ್ ಆ್ಯಡ್ ಮಾಡಿದ್ದೀನಿ. ನೌಕೋಲ್ ಏನಕ್ಕೆ ಆ್ಯಡ್ ಮಾಡಿದೆ ಅಂದರೆ ಸ್ಕಿನ್ನು ನಿಮಗೆ ಶೈನಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆದ್ದರಿಂದ ನೌಕೋಲ್ ಆ್ಯಡ್ ಮಾಡಿದ್ದೀನಿ. ಇನ್ನು ಈ ಜ್ಯೂಸ್ ಡೈಲಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಆ್ಯಂಡ್ ಏರ್ ಕೂಡ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಆಗಿರ್ಬೋದು ಆ್ಯಂಡ್ ಇಟ್ಸ್ ಆ್ಯಂಟಿ ಆಕ್ಸಿಡೆಂಟ್, ನಿಮ್ಮ ಇಮ್ಯುನಿಟಿ ಬೂಸ್ಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಲಿವರ್ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಕಿಡ್ನಿ ಸ್ಟೋನ್ ಇರೋರು ಈ ಜ್ಯೂಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ಲೋ ಬಿ ಪಿ ಇರೋರು ಬೀಟ್ರೋಟ್ನ ಅವಾಯ್ಡ್ ಮಾಡಿ. ಇನ್ನು ಬೇರೆವೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಳ್ಳಿ, ಬೀಟ್ರೋಟ್ನ ಆ್ಯಡ್ ಮಾಡಬೇಡಿ. ಇನ್ನು ಲೆಮನ್ ಏನಕ್ಕೆ ಆ್ಯಡ್ ಮಾಡಿದೆ ಅಂತಂದರೆ ಬೀಟ್ರೋಟ್, ಕ್ಯಾರೆಟ್ ಇದು ಈಟ್ ವೆಜಿಟೇಬಲ್ಸ್ ಆಗಿರೋದ್ರಿಂದ ಈಟ್ ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಲಾಸ್ಟಲ್ಲಿ ಲೆಮನ್ ಆ್ಯಡ್ ಮಾಡಿಬಿಟ್ಟು ನಾನು ಡೈಲಿ ಇದನ್ನ ಕನ್ಸ್ಯೂಮ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ಡೈಲಿ ಬೇಡ, ವೀಕ್ಲಿ 3 ಟೈಮ್ಸ್ ಆರ್ 2 ಟೈಮ್ಸ್ ಸಾಕು ಈ ಜ್ಯೂಸ್. ಇನ್ನು ನೆಕ್ಸ್ಟು ಆಮ್ಲ ಜ್ಯೂಸ್. ಆಮ್ಲ ಅಂತಂದರೆ ಎಲ್ಲರಿಗೂ ಗೊತ್ತು, ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಆ್ಯಂಡ್ ಇದೊಂದು ಗುಡ್ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಏರ್ಗೆ ತುಂಬಾ ಬೆಸ್ಟ್ ಮೆಡಿಸಿನ್. ಡೈಲಿ ಒಂದು ಆಮ್ಲ ತಿನ್ನೋದ್ರಿಂದ ನಮಗೆ ಏರ್ ಗ್ರೋತು ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಜೀರಿಗೆ,
ಕರಿಬೇವು ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಜೀರಿಗೆ ನಮಗೆ ಗ್ಯಾಸ್ಟ್ರಿಕ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮಾರ್ನಿಂಗ್ ಟೈಮು ಜೀರಾ ವಾಟರ್ ಇಲ್ಲ ಹಾಗೆ ಜೀರಾ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದರೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಾನು ಈ ಜ್ಯೂಸ್ಗೆ ಜೀರಾ ಆ್ಯಡ್ ಮಾಡಿದ್ದೀನಿ. ಇನ್ನು ಕರಿಬೇವು ಕೂಡ ಅಷ್ಟೇ ಕಣ್ಣಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಆಲ್ಸೋ ಏರ್ ಗ್ರೋತ್ಗೆ ಏನಾದರೂ ನಿಮಗೆ ಬ್ಲ್ಯಾಕ್ ಇಲ್ಲ ಬ್ರೌನಿ ಆಗಿದೆ ಇಲ್ಲ ವೈಟ್ ಹೇರ್ಸ್ ಇದೆ ಅಂತಂದರೆ ಡೈಲಿ ನಾವು ಕರಿಬೇವು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಬ್ಲ್ಯಾಕ್ ಹೇರ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಕೆಂಚು ಕೂದಲಿರೋದಕ್ಕೆ ಬ್ಲ್ಯಾಕ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ವೈಟ್ ಹೇರ್ಸ್ ಇದ್ದರೂ ಕೂಡ ಅದು ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಈ ಜ್ಯೂಸು ಏನಂತಂದರೆ ಕಾಫ್ ಕೋಲ್ಡ್ಗೆ ಹೋಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಲೋಯರ್ ಕೊಲೆಸ್ಟ್ರಾಲ್, ಡಯಾಬಿಟಿಕ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಆಲ್ಸೋ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ನಾನಿಲ್ಲಿ ವೆರಿ ಸಿಂಪಲ್ ಜ್ಯೂಸ್ ಅಂತಲೇ ಹೇಳ್ಬೋದು. ಜಸ್ಟ್ ಏನಿಲ್ಲ, ಕುಕುಂಬರ್ ಸ್ಲೈಡ್ಸ್ ಕಟ್ ಮಾಡಿ ವಿತೌಟ್ ವಾಟರ್ ಇಲ್ಲದೆ ಗ್ರೈಂಡ್ ಮಾಡಿಕೊಂಡು ನಮ್ಗೆ ಎಷ್ಟು ವಾಟರ್ ಬೇಕೋ ಅಷ್ಟು ಹಾಕಿ ಜಸ್ಟ್ ಕುಕುಂಬರ್ ಜ್ಯೂಸ್ ಕುಡಿಬೇಕು. ಇದಕ್ಕೆ ನಾನು ಯಾವುದೇ ರೀತಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ, ವಾಟರ್ ಆ್ಯಂಡ್ ಕುಕುಂಬರ್ ಅಷ್ಟೇ. ಈ ಜ್ಯೂಸು ನಿಮಗೆ ಗೊತ್ತಿದೆ ಕುಕುಂಬರ್ ಎಷ್ಟು ಒಳ್ಳೆಯದಂದರೆ ಪ್ರತಿಯೊಂದು ಡಯಟಲ್ಲೂ ಕುಕುಂಬರ್ ಇದ್ದೇ ಇರುತ್ತೆ. ಈ ಜ್ಯೂಸ್ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ, ಅಷ್ಟು ಹೆಲ್ಪ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಆ್ಯಂಡ್ ಇಟ್ಸ್ ಕಂಟೈನ್ 98% ಆಫ್ ವಾಟರ್. ಬಾಡಿ ನಿಮಗೆ ಹೀಟ್ ಆಗಿದ್ದರೆ ಡೈಲಿ ನೀವು ಈ ಒಂದು ಜ್ಯೂಸ್ ಕುಡಿದ್ರೆ ಸಾಕು, ಬಾಡಿ ಕೂಲ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಶೈನಿ ಆಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಡೈಲಿ ಒಂದೊಂದು ಕುಕುಂಬರ್ ಹಾಗೆ ತಿಂತಾರೆ, ಈ ಥರ ವಾಟರ್ ಹಾಕ್ಕೊಂಡು ಜ್ಯೂಸ್ ಮಾಡಿ ಅದಕ್ಕೆ ವಾಟರ್ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿಗೆ ಎಷ್ಟು ವಾಟರ್ ಬೇಕೋ ಅಷ್ಟು ಸೇರುತ್ತೆ. ಇಟ್ಸ್ 98% ಆಫ್ ವಾಟರ್ ಇರುತ್ತೆ ಈ ಜ್ಯೂಸಿಂದ. ಸೊ ಡೈಲಿ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ 7 ಡೇಸ್ ಈ ಜ್ಯೂಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ಈ ಸೀಸನ್ ನೇರಳೆಹಣ್ಣಿನ ಸೀಸನ್. ನಾವು ನೇರಳೆಹಣ್ಣು ಎಷ್ಟು ಇಷ್ಟಪಟ್ಟು ತಿಂತೀವೋ ಅಷ್ಟೇ ಬೀಜ ಕೂಡ ಅಷ್ಟೇ ಕಹಿಯಾಗಿರುತ್ತೆ, ಒಗರಾಗಿರುತ್ತೆ. ಆದ್ದರಿಂದ ನಾವು ಅದೇನಕ್ಕೂ ಯೂಸ್ ಆಗಲ್ಲ ಅಂತ ನಾವು ಎಸ್ಬಿಡ್ತೀವಿ. ಸೊ ಬಟ್ ನೀವು ಈ ಸೀಡ್ಸಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ ನೆಕ್ಸ್ಟ್ ಟೈಮು ನೀವು ಯಾರೂ ಕೂಡ ನೇರಳೆಹಣ್ಣಿನ ಸೀಡ್ಸ್ನ ಎಸೆಯೋಕ್ಕೆ ಹೋಗೋದಿಲ್ಲ. ನೇರಳೆಹಣ್ಣಿನಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆಯೋ ಈ ಸೀಡ್ಸಲ್ಲಿ ಡಬಲ್ ಬೆನಿಫಿಟ್ಸ್ ಇದೆ. ಎಸ್, ನೀವು ನೇರಳೆಹಣ್ಣು ತಿಂದಾದ್ಮೇಲೆ ಆ ಬೀಜನ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಾಕಬೇಕು. ಅಟ್ಲೀಸ್ಟ್ ಒಂದು 2-3 ಡೇಸು ಒಣಗಾಕಬೇಕು. ಬಟ್ ಈ ಸೀಸನಲ್ಲಿ ಶಾರ್ಪ್ ಬಿಸಿಲು ಬರೋದಿಲ್ಲ. ಬಂದಿರೋ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಒಣಗೋ ಥರ ಡ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಕಡಾಯಿ ಬಿಸಿ ಮಾಡಿಕೊಂಡು ನಾವು ನಾರ್ಮಲ್ ಕಡಲೆ ಬೀಜನ ಯಾವ ಥರ ಫ್ರೈ ಮಾಡಿಕೊಂಡು ಸಿಪ್ಪೆ ಸುಲಿತೀವೋ ಸೇಮ್ ಅದೇ ಪ್ರೊಸೀಜರಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಇದನ್ನು ಫ್ರೈ ಮಾಡಿ ಆ ಸಿಪ್ಪೆನ ಸಪ್ರೇಟ್ ಮಾಡಿ ಮತ್ತೆ ಆ ಸೀಡ್ಸ್ನ ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡಿಕೊಂಡು ನೀವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ಏನೂ ಹಾಕೋದು ಬೇಡ. ಜಸ್ಟ್ ಈ ಸೀಡ್ಸ್ ಈ ಥರ ಫುಲ್ಲು ನುಣ್ಣಗಾಗೋ ಥರ ಪೌಡರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಪೌಡರ್ನ ಡೈಲಿ ನೀವು ಖಾಲಿ ಹೊಟ್ಟೆಲಿ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ಬಿಸಿನೀರಲ್ಲಿ ಕುಡಿಯೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನೋರು ನಾರ್ಮಲ್ ಮಿಲ್ಕ್ ಕುಡಿತೀರಲ್ಲ, ಮಿಲ್ಕಿಗೆ ನಾರ್ಮಲ್ ಹಾರ್ಲಿಕ್ಸ್, ಬೂಸ್ಟ್ ಎಕ್ಸೆಟ್ರಾ ಈ ಥರ ಪೌಡರ್ ಹಾಕೋ ಬದಲು ಈ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಆ್ಯಂಡ್ ಇದು ಆಬ್ವಿಯಸ್ಲಿ ಈ ಪೌಡರು ನಾವು ಕುಡಿಬೇಕಾದ್ರೆ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ, ಯಾಕೆಂದರೆ ಅದಷ್ಟು ಗ್ರೈಂಡ್ ಆಗಿರೋದಿಲ್ಲ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಹಾಗೆ ಕುಡಿಬೋದು. ಇಲ್ಲ ಅಂದರೆ ಮಿಕ್ಸ್ ಮಾಡಿದಾದಮೇಲೆ ನೀವು ಸೋಸ್ಕೊಂಡು ಪ್ಲೈನ್ ವಾಟರ್ ಆರ್ ಪ್ಲೈನ್ ನಾರ್ಮಲ್ ಮಿಲ್ಕ್ ಕೂಡ ಕುಡಿಬೋದು. ಸೊ ಇದು ಬೆನಿಫಿಟ್ಸ್ ಏನು ಅಂತ ಅಂದರೆ ಈ ಫ್ರೂಟ್ಸು ಹಿಮೋಗ್ಲೋಬಿನ್ ಕೌಂಟು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ರಿಚ್ ವಿಟಮಿನ್ ಸಿ ಆ್ಯಂಡ್ ಐರನ್. ಶುಗರ್ ಇರೋರು ಶುಗರ್ ಲೆವೆಲ್ಲು ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ಲೋ ಕ್ಯಾಲೋರೀಸ್ ಫುಡ್. ಸೊ ನೋಡಿದ್ರಲ್ಲ,
ಈ ಸೀಡ್ಸಿಂದ ಬೆನಿಫಿಟ್ಸ್ ಏನೇನಿದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಈ ಸೀಡ್ಸ್ ಪೌಡರ್ ಯೂಸ್ ಮಾಡಿ, ಬೀಜ ಎಸೆಯಕ್ಕೆ ಹೋಗಬೇಡಿ. ಸೊ ಇವತ್ತು ಈ ವಿಡಿಯೋ ನೋಡಿದ್ರಲ್ಲ, ಫುಲ್ಲು ಹೆಲ್ತಿ ಬೆನಿಫಿಟ್ಸ್ ಇರೋ ಜ್ಯೂಸಸ್ನೇ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಎಸ್, ಈ ಎಲ್ಲ ಜ್ಯೂಸಸ್ ಕೂಡ ಮಾರ್ನಿಂಗ್ ಎಂಪ್ಟಿ ಸ್ಟಮಕಲ್ಲಿ ನೀವು ಕುಡಿಬೇಕಾಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.